ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಕೆಲವು ಇಂಪಾರ್ಟೆಂಟ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಈ ವಾರದಲ್ಲಿ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು, ಅದರಲ್ಲಿ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದಂತಹ ಕೆಲವು ಕಂಪನಿಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮುಂದುವರಿಯ ಮುಂಚೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡಬೇಕಾಗಿದೆ. ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಸೇರ್ಕೊಳ್ಳಕ್ ಬಯಸುವಂತವ್ರು ನಮ್ಮನ್ನ ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನಂತರ ನಿಮ್ಗೆ ಓಕೆ ಅಂದ್ರೆ ಸೇರ್ಕೊಳ್ಬಹುದು, ಇಲ್ಲ ಸೇರ್ಕೊಳ್ಳದೆ ಕೂಡ ಇರಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 25ನೇ ತಾರೀಕು ಅಮೆರಿಕದ ನೆಗೋಷಿಯೇಟರ್ಸ್ ಭಾರತಕ್ಕೆ ಬರಬೇಕಾಗಿತ್ತು. ಆದ್ರೆ ಟ್ರಂಪ್ ಅವರ ಸೆಕೆಂಡರಿ ಟ್ಯಾರಿಫ್ ಗಳ ಕಾರಣಕ್ಕೆ ಅವರು ಬರೋದು ಈಗ ಮುಂದಕ್ಕೆ ಹೋಗಿದೆ. ಜೊತೆಗೆ ಇಲ್ಲಿ ಅನ್ಸರ್ಟನಿಟಿ ಕೂಡ ಇದೆ. ಯಾವಾಗ ಬರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ರೀಶೆಡ್ಯೂಲ್ ಯಾವಾಗ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡಬಹುದು, ಇಂಡಿಯಾ US 6th ರೌಂಡ್ ಆಫ್ ಟ್ರೇಡ್ ಟಾಕ್ ಶೆಡ್ಯೂಲ್ಡ್ ಫಾರ್ August 25 ಡೆಫರ್ಡ್ ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ. ಜೊತೆಗೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಏನು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕೆಲವು ಪಾಸಿಟಿವ್ ಅಪ್ಡೇಟ್ ಗಳು ಬರ್ತಿದಾವೆ. ಅದು ಸ್ಯಾಮ್ಸಂಗ್ ಬಿಗಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಪ್ಟಾಪ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಸ್ಯಾಮ್ಸಂಗ್ ಈಗಾಗಲೇ ಫೀಚರ್ ಫೋನ್ಸ್ ಅನ್ನ, ಸ್ಮಾರ್ಟ್ ಫೋನ್ಸ್ ಅನ್ನ, ವೇರಬಲ್ಸ್ ಅಂಡ್ ಟ್ಯಾಬ್ಲೆಟ್ಸ್ ಅನ್ನ ಗ್ರೇಟರ್ ನೋಯ್ಡಾ ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಈಗ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದೆ. ನಂತರ ಇನ್ನೊಂದು ಮೇಜರ್ ಅಪ್ಡೇಟ್ ನೋಡಬಹುದು. ಫಾಕ್ಸ್ಕಾನ್ ಬೆಂಗಳೂರು ಯೂನಿಟ್ ಅಲ್ಲಿ iPhone 17 ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದೆ. ಇದು ಕೂಡ ಒಳ್ಳೆಯ ಸುದ್ದಿನೇ. ತುಂಬಾ ಜನ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಏನು ಸ್ಟಾರ್ಟ್ ಆಗಿದೆ ಭಾರತದಲ್ಲಿ, ಇದನ್ನ ಟೀಕೆ ಮಾಡುವಂತವ್ರು ಕೂಡ ಇದ್ದಾರೆ. ಅಂದ್ರೆ ಇಲ್ಲಿ ಅಸೆಂಬಲ್ ಮಾಡ್ತಿದ್ದಾರೆ ಅಷ್ಟೇನಾ, ಬೇರೇನು ಮಾಡ್ತಿಲ್ಲ ಅಂತ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ, ಇಷ್ಟು ದಿನ ಅಸೆಂಬ್ಲಿ ಕೂಡ ಮಾಡ್ತಾ ಇರ್ಲಿಲ್ಲ ಇಲ್ಲಿ. ಇದು ಫ್ಯಾಕ್ಟ್. ರೆಡಿಮೇಡ್ ಬರ್ತಾ ಇತ್ತು, ಇಲ್ಲಿ ಮಾರಾಟ ಮಾಡ್ತಾ ಇದ್ರು, ನಾವು ನೀವೆಲ್ಲ ತಗೊಳ್ತಾ ಇದ್ವಿ ಅಷ್ಟೇ. ಆದ್ರೆ ಈಗ ಅಟ್ಲೀಸ್ಟ್ ಅಸೆಂಬ್ಲಿ ಆದ್ರೂ ಸ್ಟಾರ್ಟ್ ಆಗಿದೆಯಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಆಗ್ಬಹುದು. ಯಾಕಂದ್ರೆ ನಾವು ಒಂದು ಮಾವಿನ ಗಿಡವನ್ನ ಅಥವಾ ಸಸಿಯನ್ನ ನೆಟ್ಟ ತಕ್ಷಣ ಅದರಲ್ಲಿ ಹಣ್ಣು ಬರೋದಿಲ್ಲ, ಅದಕ್ಕೆ ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ. ಅದೇ ರೀತಿ ಇದು ಮೊದಲ ಸ್ಟೆಪ್. ಈಗ ಅಸೆಂಬ್ಲಿ ಸ್ಟಾರ್ಟ್ ಆಗಿದೆ, ಮುಂದಿನ ದಿನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ಬಹುದು. ನೆಕ್ಸ್ಟ್ 4-5 years ಅಲ್ಲಿ ಖಂಡಿತ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದಾಗೆ, ಗಿಡ ಅಥವಾ ಸಸಿಯನ್ನ ನೆಟ್ಟ ತಕ್ಷಣ ಫಲ ಬರೋದಿಲ್ಲ, ಅದು ಗ್ರಾಜುಯಲ್ ಆಗಿ ಹೋಗ್ಬೇಕು. ಜೊತೆಗೆ ಇಲ್ಲಿ ಸಿಗುವಂತ ಇನ್ನೊಂದು ಬಿಗ್ ಅಡ್ವಾಂಟೇಜ್ ಏನಂತಂದ್ರೆ, ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಅಸೆಂಬ್ಲಿ ಮಾಡುವಂತ ಎಲ್ಲಾ ಫೋನ್ಸ್ ಅನ್ನು ನಾವೇ ಬಳಸೋದಿಲ್ಲ, ಹೊರಗಡೆ ಅಂದ್ರೆ ಹೊರದೇಶಕ್ಕೂ ಕೂಡ ಕಳಿಸ್ತಾರೆ. ಅದರಿಂದ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ. ಮೊದಲೇ ನಿಮ್ಗೆ ಗೊತ್ತಿದೆ, ನಾವು ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುವಂತ ದೇಶ. ಜಾಸ್ತಿ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಎಕ್ಸ್ಪೋರ್ಟ್ ಗಿಂತ. ಯಾಕಂದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಯೂಸೇಜ್ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ 1.4 ಬಿಲಿಯನ್ ಜನರಿರುವಂತಹ ದೇಶ. ಹಾಗಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಅಂತ ನೋಡಿದಾಗ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದದ್ದೇ ಜಾಸ್ತಿ, ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಕಡಿಮೆ. ಆದ್ರೆ ಈಗ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ. ಅದು ಅಸೆಂಬ್ಲಿ ಮಾಡಿ ಮಾಡ್ತಾ ಇದೀವೋ ಅದು ಬೇರೆ ವಿಚಾರ. ಬಟ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಅಂತೂ ಜಾಸ್ತಿ ಆಗುತ್ತಾ. ಮುಂದಿನ ದಿನಗಳಲ್ಲಿ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಖಂಡಿತ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಲ್ಲಿ ಇವನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವರ್ಷಗಳ ಸಮಯ ಬೇಕಾಗುತ್ತೆ. ಗ್ರಾಜುಯಲ್ ಆಗಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಟೀಕೆ ಮಾಡೋದೋಕೆ, ಆದ್ರೆ ಹೀಯಾಳಿಸಬಾರದು. ನಾವು ಒಂದು ಖುಷಿ ಪಡುವಂತ ವಿಚಾರ ಅಂದ್ರೆ, ಇಷ್ಟು ದಿನ ಅಸೆಂಬ್ಲಿನೂ ಕೂಡ ಆಗ್ತಾ ಇರ್ಲಿಲ್ಲ, ಬಟ್ ಈಗ ಅಸೆಂಬ್ಲಿ ಆಗಿದೆ ಅಥವಾ ಆಗ್ತಿದೆ ಅಂದ್ರೆ ಇಲ್ಲಿ ಒಂದಷ್ಟು ಜಾಬ್ ಕ್ರಿಯೇಷನ್ ಆಗಿದೆ. ಕಂಪನಿಗಳು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವೆ ಅದಕ್ಕಾಗಿ. ಅದರಿಂದ ನಮ್ಮ ದೇಶಕ್ಕೆ ಲಾಭನೇ ಹೊರತು ನಷ್ಟ ಅಂತೂ ಅಲ್ಲ. ಇದು ಪ್ರಾಕ್ಟಿಕಲ್ ಥಿಂಗ್. ಅರ್ಥ ಮಾಡ್ಕೊಳ್ಬೇಕು ಇದನ್ನ ಎಲ್ಲರೂ ಕೂಡ. ಅಂದ್ರೆ ಎಸ್ಪೆಷಲಿ ಈ ವಿಚಾರದಲ್ಲಿ ಟೀಕೆ ಮಾಡುವಂತವ್ರು. ನಾನು ಅವಾಗ್ಲೇ ಹೇಳಿದ್ನಲ್ಲ, ಟೀಕೆ ಮಾಡೋದು ಖಂಡಿತ ಒಳ್ಳೇದು, ಹೀಯಾಳಿಸಬಾರದು. ಯಾಕಂದ್ರೆ ಇದರಿಂದ ಕೂಡ ಸಾಕಷ್ಟು ಜನರ ಮನೆಯ ದೀಪ ಉರಿತಿದೆ, ಸಾಕಷ್ಟು ಜನರಿಗೆ ಉದ್ಯೋಗ ಸಿಗ್ತಿದೆ. ಹಾಗಾಗಿ ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋಣ. ನೋಡಬಹುದು, PM ಮೋದಿ ಫ್ಲಾಕ್ಸ್ ಆಫ್ ದ್ವಾರಕಾ ಎಕ್ಸ್ಪ್ರೆಸ್ ವೇ UER2 ಇನ್ ಡೆಲ್ಲಿ ಪ್ರಾಜೆಕ್ಟ್ಸ್ ವರ್ತ್ ₹11,000 crore. ದ್ವಾರಕಾ ಎಕ್ಸ್ಪ್ರೆಸ್ ವೇ ಓಪನ್ ಮಾಡಿದ್ದಾರೆ. ಜೊತೆಗೆ 11,000 ಕೋಟಿ ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ಖಂಡಿತ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದಷ್ಟು ಕೊಡುಗೆ ಸಿಗ್ತಿದೆ ಅಂತ ಹೇಳ್ಬೋದು. ನಾಳೆ ಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಷೇರುಗಳನ್ನ ಅಬ್ಸರ್ವ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಆ ಸ್ಟಾಕ್ ಗಳಲ್ಲಿ ನೋಡಕ್ ಸಿಗುತ್ತಾ ಸ್ಪೆಸಿಫಿಕ್ ಆಗಿ ಅಂತ. ಇನ್ನು ನೆಕ್ಸ್ಟ್ ಮುಂದುವರಿಯೋದಾದ್ರೆ, ಈ ವಾರ ಹಲವು ಕಂಪನಿಗಳು ತಮ್ಮ
Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಾನು ಕೂಡ ಹಲವು ಕಂಪನಿಗಳ ನಂಬರ್ಸ್ ಅನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಅದರಲ್ಲಿ ಎಸ್ಪೆಷಲಿ ಈಗಿನ ವಿಡಿಯೋದಲ್ಲಿ ಒಳ್ಳೆ ನಂಬರ್ಸ್ ಅನ್ನ ಕೊಟ್ಟಂತ ಕಂಪನಿಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇಕಿದ್ರೆ ನೀವು ಆ ಕಂಪನಿಗಳ ನಂಬರ್ಸ್ ಅನ್ನ ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಬಹುದು. ಇಲ್ಲಿ ಹಲವು ಕಂಪನಿಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕೆರ್ನೆಕ್ಸ್ ಮೈಕ್ರೋಸಿಸ್ಟಮ್ಸ್ ಕಂಪನಿ ಕಳೆದ ವಾರ ನಂಬರ್ಸ್ ಅನ್ನ ಕೊಟ್ಟಿದೆ. ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. Q1 ಅಲ್ಲಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಡೀಟೇಲ್ ಆಗಿ ಕಂಪನಿಯ ನಂಬರ್ಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಕೆರ್ನೆಕ್ಸ್ ಮೈಕ್ರೋಸಿಸ್ಟಮ್ಸ್ ಲಿಮಿಟೆಡ್ ಅಲ್ಲಿ ಎಸ್ಪೆಷಲಿ ಇಯರ್ಲಿ ಒಳ್ಳೆ ನಂಬರ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ಗ್ರೇಟ್ ಅಲ್ಲದೆ ಇರಬಹುದು, ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಆಸ್ಟ್ರಾಜೆನೆಕಾ ಫಾರ್ಮಾ ಇದರ ನಂಬರ್ ಅನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ನಮ್ಮ ವಿಡಿಯೋದಲ್ಲಿ. ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ, ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬಹುದು. ನಂತರ ರಿಷಬ್ ಇನ್ಸ್ಟ್ರೂಮೆಂಟ್ಸ್ ಈ ಕಂಪನಿಯ ನಂಬರ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ. ಇದರ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬಹುದು ನೀವು. ಹಾಗೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಈ ನಂಬರ್ಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ Q1 ನಲ್ಲಿ. ಇದ್ರ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬಹುದು. ನಂತರ AGI ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲೂ ಕೂಡ ನಂಬರ್ಸ್ ಚೆನ್ನಾಗಿದೆ. ಈ ಕಂಪನಿಯ ಬಗ್ಗೆ ಕೂಡ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬಹುದು. ನಂತರ ಅಂಥೆಮ್ ಬಯೋಸೈನ್ಸಸ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಂತಹ ಕಂಪನಿ. ಈ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದ್ದೆ. ಇಲ್ಲೂ ಕೂಡ ಚೆನ್ನಾಗಿದೆ. ನಂತರ ವೆಂಟಿವ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಅಲ್ಲೂ ಕೂಡ Q1 ನಂಬರ್ಸ್ ಚೆನ್ನಾಗಿ ಬಂದಿದೆ. ನಂತರ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್, ಆಕ್ಚುಲಿ ಈ ಕಂಪನಿಯ Q4 ನಂಬರ್ಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಆದ್ರೆ ಈ ಸಲ ಒಳ್ಳೆ ನಂಬರ್ ಅನ್ನ ಕೊಟ್ಟಿದೆ ಕಂಪನಿ. ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಚೆಕ್ ಮಾಡ್ಕೊಳ್ಬಹುದು ನಂಬರ್ಸ್ ಅನ್ನ ಇನ್ನೂ ಡೀಟೇಲ್ ಆಗಿ. ನಂತರ ಸೆಲೆಕ್ಟ್ ಎನರ್ಜಿ ಸಿಸ್ಟಮ್ಸ್ ಈ ಕಂಪನಿ ಕೂಡ ನಂಬರ್ ಅನ್ನ ಅನೌನ್ಸ್ ಮಾಡಿದೆ ಈ ವಾರದಲ್ಲಿ. ಒಳ್ಳೆ ನಂಬರ್ ಇದೆ, ಜೊತೆಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಮಾರ್ಕೆಟ್ ಅಲ್ಲೂ ಕೂಡ ನಂಬರ್ಸ್ಗೆ. ಇದ್ರ ಬಗ್ಗೆ ಕೂಡ ಹೆಚ್ಚು ವಿಷಯವನ್ನ ತಿಳ್ಕೊಳ್ಬಹುದು ನೀವು. ನಂತರ ವಿಶಾಲ್ ಮೆಗಾಮಾರ್ಟ್ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಕಂಪನಿಯ ನಂಬರ್ಸ್ ಅನ್ನು ಕೂಡ ನಾವು ನೋಡಿದ್ವಿ ಕಳೆದ ವಾರ. ಇಲ್ಲೂ ಕೂಡ ಚೆನ್ನಾಗಿದೆ. ಇದ್ರ ಬಗ್ಗೆ ಕೂಡ ಹೆಚ್ಚು ವಿಷಯವನ್ನ ತಿಳ್ಕೊಳ್ಳಕ್ಕೆ ಟ್ರೈ ಮಾಡಬಹುದು. ನಂತರ ಮುತ್ತೂಟ್ ಫೈನಾನ್ಸ್ ಇದರ ನಂಬರ್ ಅನ್ನು ಕೂಡ ಕವರ್ ಮಾಡಿದೆ. ಜೊತೆಗೆ ರಿಸಲ್ಟ್ ಬಂದ ಮೇಲೆ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಸ್ಟ್ರಾಂಗ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ತು. ಒಳ್ಳೆ ರಿಯಾಕ್ಷನ್ ಬಂತು. ಅದೇ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಈ ವಾರ ಕೂಡ ಅಬ್ಸರ್ವ್ ಮಾಡಬಹುದು. ಹಾಗೆ ಇನ್ನು ಡೀಟೇಲ್ ಆಗಿ ನಂಬರ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಮುತ್ತೂಟ್ ಫೈನಾನ್ಸ್ ಅಲ್ಲಿ. ನಂತರ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೆನ್ಕೋ ಗೋಲ್ಡ್ ನ ಜೊತೆಗೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಇದು ಕೂಡ ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಎರಡೂ ಕಂಪನಿಗಳು ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು. ಎರಡೂ ಕಂಪನಿಗಳಲ್ಲಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಹೆಚ್ಚಿನ ವಿಷಯವನ್ನ ಕಂಪನಿಗಳ ಡೀಟೇಲ್ ನಂಬರ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು PN ಗಾಡ್ಗಿಲ್ ಹಾಗೂ ಸೆನ್ಕೋ ಗೋಲ್ಡ್ ಕಂಪನಿಗಳಲ್ಲಿ. ನಂತರ ಟೆಕ್ನೋ ಎಲೆಕ್ಟ್ರಿಕ್ ಎಂಜಿನಿಯರಿಂಗ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಹಾಗೆ ಕೆಲವು ಕಂಪನಿಗಳಲ್ಲಿ ರಿಯಾಕ್ಷನ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಕಂಪನಿಗಳ ನಂಬರ್ಸ್ ಅನ್ನು ನೋಡಿದಾಗ ಚೆನ್ನಾಗಿದೆ. ಹಾಗಾಗಿ ಬಿಸ್ನೆಸ್ ಅನ್ನ ನೋಡಿ ಕಂಪನಿಗಳಲ್ಲಿ ಟೆಕ್ನೋ ಎಲೆಕ್ಟ್ರಿಕ್ ನಂಬರ್ಸ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದ್ರ ಬಗ್ಗೆ ಕೂಡ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬಹುದು. ಇನ್ನು HLE ಗ್ಲಾಸ್ ಕೋಟ್ ಕೂಡ ಚೆನ್ನಾಗಿ ಇರುವಂತಹ ನಂಬರ್ಸ್ ಅನ್ನ ಕೊಟ್ಟಿದೆ. ಇದ್ರ ಜೊತೆಗೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರ ಜೊತೆ HBL ಎಂಜಿನಿಯರಿಂಗ್ ಈ ನಂಬರ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ಬಟ್ ಮಾರ್ಕೆಟ್ ಅಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ ಸ್ಟಾಕ್ ಅಲ್ಲಿ, ಬಟ್ ನಂಬರ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ನಾನು ಇಲ್ಲಿವರೆಗೂ ಕೆಲವು ಕಂಪನಿಗಳನ್ನ ಮಾತ್ರ ನಿಮ್ಮ ಮುಂದೆ ತಂದಿದ್ದೇನೆ. ಇನ್ನು ಹಲವಾರು ಕಂಪನಿಗಳಿದಾವೆ ಅಥವಾ ಇರಬಹುದು ನನ್ನ ಕಣ್ಣಿಗೆ ಬಿದ್ದಿಲ್ಲದೆ ಇರೋವು. ಅಂತವ್ ಯಾವ್ದಾದ್ರು ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಇದರಲ್ಲಿ ಒಳ್ಳೆ ನಂಬರ್ ಅನ್ನ ಪ್ರೆಸೆಂಟ್ ಮಾಡಿರುವಂತ ಕಂಪನಿಗಳಲ್ಲಿ ಇವುಗಳಿದ್ದಾವೆ. ಅದರಲ್ಲಿ ಈ ವಾರದಲ್ಲಿ, ಇಂದಿನ ವಾರದಲ್ಲ, ಈ ವಾರದಲ್ಲಿ 11ರಿಂದ 14ರವರೆಗೂ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.